ನೀನಂದ್ರೆ ನಾನಂದ್ರೆ ಗೌರವ ಪುಣ್ಯ ಅಷ್ಟೇ ಅಲ್ವಾ? ಅಷ್ಟೇ ಅಂತ ಅಷ್ಟೊಂದು ಸಲೀಸಾಗಿ ತಗೋಬೇಡ. ನಿಜ ಹೇಳಬೇಕು ಅಂದ್ರೆ ನೀನಂದ್ರೆ ನನಗೆ ತುಂಬಾ ಇಷ್ಟ ಪುಣ್ಯ. ನೀ ನನ್ನ ಪ್ರಾಣ. I love you ಪುಣ್ಯ. You ಪುಣ್ಯ. You ಪುಣ್ಯ. I love you ಪುಣ್ಯ. I love you ಪುಣ್ಯ. I love you ಪುಣ್ಯ. ಪುಣ್ಯ, ಅದನ್ನ ತಂದಿದ್ದೀನಿ. ತಲೆಗೆ ಹಚ್ಚು. ಬಾಬಾ, ನಿನಗೇನು ಆಗಲ್ಲ. ದೇವ್ರಿದಾನೆ. ಹೇಳು, ನಿಜ ಹೇಳು. ಆ ಪುಣ್ಯ ಯಾರು? ಹೇಳೆ. ಹೇಳಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಹೇಳೆ, ಹೇಳು. ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ವಾ ನಿನಗೆ? ಹೇಳೆ. ಗೊತ್ತಿಲ್ಲ. ನನ್ ಕೊರಡಿ ಅಂತ ಇರೋದಕ್ಕೆ ಜಾಗ ಕೊಟ್ಲು. ಅಮ್ಮ, ಪುಣ್ಯ, ಅಮ್ಮ, ಅಮ್ಮ, ಅಮ್ಮ. ಪುಣ್ಯ, ನಿನ್ನಿಂದ ನಾಗಮಣಿ ನಾಗಮಂಡಲಕ್ಕೆ ಸೇರುತ್ತೆ ಅಂತ ಬರ್ದಿರೋದಕ್ಕೇನೆ ನಿನಗೆ ಮತ್ತೆ ಪ್ರಾಣ ಬಂದಿರೋದು. ಆದ್ರೆ ರಾಜಮ್ಮನ ಆಯಸ್ಸು ಇಲ್ಲಿಗೆ ಮುಗಿದೋಗಿದೆ. ಅವ್ರು ಸಾಯೋಕ್ಕೂ ಮುಂಚೆ ನನ್ನನ್ನು ಹೆತ್ತ ತಾಯಿ ಯಾರು, ಹೆತ್ತ ತಂದೆ ಯಾರು ಹೇಳ್ಬೇಕು ಅಂತ ನೋಡಿದ್ರು. ಆದ್ರೆ ಉಸಿರು ನಿಂತೆ ಹೋಯ್ತು. ಇವರು ನಮ್ಮಮ್ಮ ಅಲ್ಲ ಅಂತ ಅವರೇ ಹೇಳಿದ್ರು ಸ್ವಾಮಿ. ಮತ್ತೆ ಹಾಗಾದ್ರೆ ನನ್ನ ಹೆತ್ತ ತಂದೆ ತಾಯಿ ಯಾರು? ಅವ್ರು ಯಾಕೆ ನನ್ನಿಂದ ದೂರ ಹೋದ್ರು? ಅಷ್ಟಕ್ಕೂ ನನ್ನ ಶತ್ರುಗಳು ಯಾರು? ಯಾಕೆ ಯಾಕೆ ಹೀಗೆ ಮಾಡಿದ್ರು ಅಂತ ನನಗೆ ಗೊತ್ತಾಗ್ಬೇಕು ಸ್ವಾಮಿ. ಅದನ್ನೆಲ್ಲ ನೀವು ಹೇಳ್ದೆ ಹೋದ್ರೆ ನಾನು ಅಮ್ಮಂಗ್ ಚುಚ್ಚಿರೋ ಆ ಕತ್ತಿಯಿಂದನೇ ನಾನು ಚುಚ್ಕೊಂಡು ಸತ್ತು ಹೋಗ್ತೀನಿ. ಹೇಳಿ ಸ್ವಾಮಿ, ಹೇಳಿ.
ಪುಣ್ಯ ಎದ್ದೇಳಮ್ಮ. ನೋಡಮ್ಮ, ನಿನ್ನ ಹೊತ್ತು ಹೆತ್ತಿರುವ ತಾಯಿ ಆ ನಾಗಮ್ಮನ ಭಕ್ತೆಯಾಗಿರೋ ಮಹಾದೇವಿ. ಮಹಾದೇವಿನ? ನಿನ್ನ ಹೆತ್ತ ತಂದೆ ಪರಮೇಶಿ. ಮಹಾದೇವಿ ಪರಮೇಶಿನ? ಅಷ್ಟಕ್ಕೂ ನಮ್ಮಮ್ಮ ಅಪ್ಪ ಹೇಗಿದ್ದಾರೆ ಅಂತ ನೋಡ್ಬೇಕು ಅನಿಸ್ತಿದೆ ಸ್ವಾಮಿ. ಒಂದ್ಸಲ ನನಗ್ ನೋಡಕ್ ಬಿಡಿ. ಅವಕಾಶ ನನಗ್ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ ಸ್ವಾಮಿ. ನಾಗಮಣಿನ ಚೌಡಮ್ಮ ತಾಯಿ ಪಾದಕ್ಕೆ ಅರ್ಪಿಸಿರೋದಕ್ಕೆ ಆ ತಾಯಿನೇ ನಿನ್ನ ತಂದೆ ತಾಯಿ ಹೇಗಿರ್ತಾರೆ ಅಂತ ತೋರಿಸ್ತಾಳೆ. ಚೌಡಮ್ಮ ತಾಯಿ ಹತ್ರ ಇರೋ ಅರಿಶಿನ ಕುಂಕುಮ ತಗೊಂಡು ಹೋಗಿ ಆ ಉಷ್ಣ ಕುಂಡದಲ್ಲಿ ಹಾಕ್ ನೋಡು. ಅದ್ರಲ್ಲಿ ನಿನಗೆಲ್ಲಾನು ಕಾಣಿಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಉಷ್ಣ ಕುಂಡದ ನೀರನ್ನ ಮುಟ್ಟಬೇಡ. ಮುಟ್ಟಿದ್ರೆ ಆ ಉಷ್ಣ ಕುಂಡ ನಿನ್ನನ್ನ ತನ್ನ ಬಳಿ ಎಳ್ಕೊಳ್ಳುತ್ತೆ. ಒಳಗ್ ಬಿದ್ದು ಹೋದ್ರೆ ಮತ್ ಯಾವತ್ತೂ ನೀನ್ ಹೊರಗ್ ಬರಕ್ಕಾಗಲ್ಲ. ಹುಷಾರು. ಹಾಗೆ ಆಗ್ಲಿ ಸ್ವಾಮಿ. ಹೋಗು, ನಿನ್ನ ಹುಟ್ಟಿನ ಬಗ್ಗೆ ತಿಳ್ಕೊ. ರಾಜಮ್ಮನ ಅಂತ್ಯಕ್ರಿಯೆನ ಈ ಊರಿನವ್ರ ಕೈಲಿ ನಾನ್ ಮಾಡಿಸ್ತೀನಿ. ಹೋಗು.